ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಎಂ ಜಿ ಆಟೋಮೆಟಿಕ್ಸ್ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಕಡೆಗೆ ಸ್ವಾಗತ. ಇವತ್ತು ನಾವು A1 ಆಟೋ ಕನ್ಸಲ್ಟ್ ಕಾರ್ಸ್ಗೆ ವಿಸಿಟ್ ಮಾಡಿದ್ದೀವಿ ಆಫೀಸಲ್ಲಿ. ಇಲ್ಲಂತೂ ಒಳ್ಳೊಳ್ಳೆ ಗಾಡಿಗಳಿದೆ. ಬನ್ನಿ, ನಮ್ಮ A1 ಆಟೋ ಕನ್ಸಲ್ಟ್ ಆದ ಜಮೀರ್ ಭಾಯ್ ಇದ್ದಾರೆ. ಅವರು ನಿಮಗೆ ಎಲ್ಲ ಗಾಡಿಗಳು ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಮ್ಮ ವೀಕ್ಷಕರಿಗೆ ಯಾವ ಗಾಡಿ ತೋರಿಸ್ತಾರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಮ್ಮ ವೀಕ್ಷಕರಿಗೆ ಯಾವ ಗಾಡಿ ಬೇಕೋ, ರಿಕ್ವೈರ್ಮೆಂಟ್ ಬೇಕಾದ್ರೆ ಯಾವ್ದಿದೆ ಅಲ್ಲಿ ಎಲ್ಲ ಇದೆ ಸರ್ ನಮ್ಮ ಹತ್ರ. ಓಕೆ, ನಮ್ಮ ಹತ್ರ ಇಲ್ಲ ಅಂದ್ರೂ ನಾವು ತರಿಸ್ಕೊಡ್ತೀವಿ ಸರ್. ನಮ್ಮ ಕಸ್ಟಮರ್ಗೆ ಯಾವ ಗಾಡಿ ರಿಕ್ವೈರ್ಮೆಂಟ್, ಚಿಕ್ಕ ಗಾಡಿಯಿಂದ ದೊಡ್ಡ ಗಾಡಿ ಎಲ್ಲ ಇದೆ ಸರ್ ನಮ್ಮ ಹತ್ರ. ಡೀಸೆಲ್ ಇಂದ ಹಿಡಿದು ನಿಮಗೆ ಫಾರ್ಚುನರ್ ಹೊಡೆದಿದೆ ಎಲ್ಲ, 7 ಸೀಟರ್ 5 ಸೀಟರ್ ಹ್ಯಾಚ್ ಬ್ಯಾಕ್ ಸಿಡನ್ ಎಲ್ಲ ಇದೆ ಸರ್ ನಮ್ಮ ಹತ್ರ. ಓಕೆ, 7 ಸೀಟರ್ ನೋಡ್ತೀನಿ ಆಲ್ಮೋಸ್ಟ್ ನಿಮಗೆ 7 ಗಾಡಿ 7 ಸೀಟರ್ ಇದೆ. ಫಾರ್ಚುನರ್ ಆಗಲಿ, ಇನೋವಾ ಆಗಲಿ, ಎಲ್ಲ ಗಾಡಿನೂ ನಿಮಗೆ ಸಿಗುತ್ತೆ. ನಿಮ್ಗೆ ಯಾವ ಗಾಡಿಗೆ ಬೇಕೋ ಅವ್ರಿಗೆ ತರಿಸ್ಕೊಡ್ತಾರೆ ಸರ್. ಖಂಡಿತ. ಬನ್ನಿ ಸರ್, ಈ ಗಾಡಿ ಡೀಟೇಲ್ಸ್ ತಿಳಿಸ್ಕೊಡೋಣ. ಪ್ರೈಸ್ ಸರ್ 2012 ಮಾಡಲು ನಿಮಗೆ ಪರ್ಪಲ್ ಕಲರ್ ಬೇಕಾ, ಸಿಲ್ವರ್ ಕಲರ್ ಬೇಕಾ? ಜಸ್ಟ್ ನಿಮಗೆ 4 ಲಕ್ಷ ಕೊಡ್ತೀನಿ ಸರ್. W8 4 ಲಕ್ಷ. ಈ ಗಾಡಿ ತಗೊಳ್ಳಿ, ಈ ಗಾಡಿ ತಗೊಳ್ಳಿ ಸರ್. 4 ಲಕ್ಷ ಕೊಡ್ತೀನಿ ಸರ್. ಇದು ಸೂಪರ್ ಸರ್, ಒಳ್ಳೆ ಪ್ರೈಸ್. ಹೌದು ಸರ್. ಚೌಲೆಟ್ಸ್ ಕ್ರೂಸ್ ಇದೆ ನಿಮ್ಗೆ, ಅದು ಸನ್ ರೂಫ್ ಗಾಡಿ ವಿತ್ 2 ಲೀಟರ್ಸ್ ಇಂಜಿನ್ ಆಗಿರುತ್ತೆ ಇದು. ಸರ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. 2015 ಮಾಡಲು ಸೆಕೆಂಡ್ ಓನರ್ ಆಗಿದೆ. ನಿಮಗೆ ಶೋರೂಮ್ ರಿಕಾರ್ಡ್ ವೆಹಿಕಲ್ ಸರ್, ವಿತ್ ಸನ್ ರೂಫ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. Z ಇದು. ಹಾ ಸರ್, ಪ್ರೈಸ್ ಕೊಟ್ಟು ಮಾಡ್ತಾ 5 ಲಕ್ಷ ಸರ್. ನಿಮ್ಮ ಫಾಲೋವರ್ಸ್ ಜಸ್ಟ್ ನಿಮಗೆ 4 ಲಕ್ಷ ಕೊಡ್ತೀನಿ ಸರ್. ಇದು ಸರ್ ಯಾರೆಲ್ಲ ನಮ್ಮ ಪೇಜ್ನ ಫಾಲೋ ಮಾಡ್ಕೊಡ್ತೀರಾ, ಬರೀ 4 ಲಕ್ಷ ಗಾಡಿ ಆಗುತ್ತೆ ಸರ್. ಮುಂದೆ ಬರಲಿ ಸರ್, ಇನ್ನ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ಲೋನ್ ಕೂಡ 90% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸೂಪರ್ ಸರ್ ಅಂತಾನೆ ಹೇಳ್ಬೋದು ಸರ್. ನೋಡಿ, ಚೌಲೆಟ್ ಕ್ರೂಸ್ ಒಳ್ಳೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಮ್ಗೆ ಬರೀ 4 ಲಕ್ಷ ಕೇಳ್ತಾ, ಅದರಲ್ಲಿ ನಿಮಗೆ ಆನ್ ಟೇಬಲ್ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ನಮ್ಮ ಜಮೀರ್ ಭಾಯ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಒಳ್ಳೆ ಪೋಲೋ ಹುಡುಕ್ತಾ ಇರ್ತೀರಾ, ಅದನ್ನು ನೋಡಬಹುದು ಸರ್ ನೀವು. ಒಂದು ಒಳ್ಳೆ ಬ್ಯೂಟಿಫುಲ್ ಪೋಲೋ ಇದೆ, ಅದರಲ್ಲೂ ಸಿಂಗಲ್ ಓನರ್ ಗಾಡಿ 2013 ಮಾಡಲಾಗಿರುತ್ತೆ. ಬೈ ಇದ್ರ ಪ್ರೈಸ್ ಸರ್, ಪ್ರೈಸ್ ನಿಮಗೆ 3,70,000 ಮಾಡ್ಕೊಡ್ತೀನಿ ಸರ್. 3,70,000. ಅದ್ರಲ್ಲಿ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬರಲಿ ಸರ್, ಮುಂದೆ ಬರಲಿ ಸರ್. ನಮ್ಮ A1 ಆಟೋ ವಿಸಿಟ್ ಮಾಡಲಿ ಸರ್, ಇನ್ನೂ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ಓಕೆ ಸರ್, ಆನ್ ಟೇಬಲ್ ಬನ್ನಿ. 3,70,000 ಹೇಳ್ತಾ ಇದ್ದಾರೆ. ಅದರಲ್ಲೂ ನಿಮಗೆ ಸ್ಲೈಟ್ ನೆಗೋಷಿಯೇಬಲ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಲೋನ್ ಬೇಕಾ, ಲೋನ್ ಕೂಡ ನಿಮಗೆ ಮಾಡ್ಕೊಡ್ತಾರೆ ಸರ್. ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಎಸ್ ಕ್ರಾಸ್ ಇದೆ ಸರ್, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ನಿಮಗೆ ಜಸ್ಟ್ ನಿಮಗೆ 97,000 ನೋಡಿದೆ. ಶೋರೂಮ್ ಟ್ರ್ಯಾಕ್, ಜೀಟಾ ಟಾಪ್ ಎಂಡ್. ಓಕೆ, ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 8 ಲಕ್ಷ. ನಿಮ್ಮ ಫಾಲೋವರ್ಸ್ಗೆ ಜಸ್ಟ್ ನಿಮಗೆ 7.5 ಲಕ್ಷಕ್ಕೆ ಮಾಡ್ಕೊಡೋಣ ಸರ್. 8 ಲಕ್ಷ ಹೇಳ್ತಾ ಇದ್ದೀರಾ. ನಮ್ಮ ಫಾಲೋವರ್ಸ್ ಯಾರು ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡ್ ಬರ್ತೀರಾ, ಅವ್ರಿಗೆ ಬರೀ 7.5 ಲಕ್ಷಕ್ಕೆ ಗಾಡಿ ನಿಮಗೆ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅದು ಎಸ್ ಕ್ರಾಸ್ ಪ್ರೀಮಿಯಂ ಸೆಗ್ಮೆಂಟ್ ಸರ್ ಗಾಡಿ ಇದು. 90% ಲೋನ್ ಕೂಡ ಆಗುತ್ತೆ ಸರ್. ನಿಮಗೆ 90% ಲೋನ್ ಕೂಡ ಆಗುತ್ತೆ ನಿಮಗೆ. ನೋಡ್ಬೋದು ಸರ್ ನೀವು ವೇರಿಯಂಟ್. ಹೊರಗಡೆ ನೋಡ್ಬೋದು ನಿಮಗೆ ಫೀಚರ್ಸ್ 4 ಪರೆಂಟ್ ಬರುತ್ತೆ, ಆಟೋ ಅಡ್ಜಸ್ಟ್ ಮಿರರ್ ಬರುತ್ತೆ, ನಿಮಗೆ ಮಿರರ್ ಫೋಲ್ಡಿಂಗ್ ಬರುತ್ತೆ, ಪ್ಲಸ್ ನಿಮಗೆ ಶೇರಿಂಗ್ ಗಾಡಿ ಕಂಟ್ರೋಲ್ ಬರುತ್ತೆ ವಿತ್ ಪವರ್ ಶೇರಿಂಗ್, ಡ್ಯೂಯಲ್ ಆಟೋಮೆಟಿಕ್ ಏರ್ ಬ್ಯಾಗ್ಸ್ ಬರುತ್ತೆ, ಮಿಸ್ ಕಂಪ್ನಿ ಇನ್ಪುಟ್ ಸಿಸ್ಟಮ್ ಬರುತ್ತೆ, ಆಟೋ AC ಬರುತ್ತೆ ನಿಮಗೆ. ಸರ್ಕಲ್ ಹತ್ರ ಸೀಟ್ಸ್ ನೋಡ್ಬೋದು, ಒಳ್ಳೆ ಲೆದರ್ ಪ್ರೀಮಿಯಂ ಅಪ್ಗ್ರೇಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಅಲ್ಲೇ ಬ್ಯೂಟಿಫುಲ್ ಆಗಿದೆ ಗಾಡಿ ಇದು. ವಿತ್ ಶೋರೂಮ್ ರೆಕಾರ್ಡ್ ಬರೀ 90,000 ಓಡಿದೆ ಗಾಡಿ ಇದು. ವಿತ್ ಶೋರೂಮ್ ರೆಕಾರ್ಡ್ ಕೊಡ್ತಾರೆ ನಿಮಗೆ. ಸರ್ ಈ ಗಾಡಿ ಬಗ್ಗೆ ಸರ್ i20 L8 ಜಸ್ಟ್ ನಿಮಗೆ 4,80,000 ಕೊಡ್ತೀನಿ. 15 ಮಾಡಲು 4,80,000 ಆಗುತ್ತೆ, ಬರೀ 15 ಮಾಡಲು. ಸರ್ ಸಿಟಿ ಸರ್ ಹೋಂಡಾ ಸಿಟಿ 2013 ಮಾಡಲ್ ಜಸ್ಟ್ ನಿಮಗೆ 3,70,000 ಕೊಡ್ತೀನಿ ಸರ್. ಟಾಪ್ ಎಂಡ್ 3,70,000 ಆಗುತ್ತೆ ಇದು. ಸರ್ ಯಾರೆಲ್ಲ ಒಂದು ಈಕೋ ಸ್ಪೋರ್ಟ್ ನೋಡ್ತಾ ಇದ್ದಾರೆ, ಅದರಲ್ಲೂ ವೈಟ್ ಕಲರ್ ಅಲ್ಲಿ ನೋಡ್ತಾ ಇದ್ದಾರೆ. ನೋಡಿ ಸರ್, ಒಂದು ಒಳ್ಳೆ ಮಾಡಲ್ ಗಾಡಿ ಇದೆ ಸರ್, ಇದ್ರ ಬಗ್ಗೆ ತಿಳಿಸ್ಕೊಡಿ. 2015 ಮಾಡಲ್ ಸೆಕೆಂಡ್ ಓನರ್. ಓಕೆ ಸರ್, ಜಸ್ಟ್ ನಿಮಗೆ 4,25,000 ಮಾಡ್ಕೊಡ್ತೀನಿ ಸರ್. ಬರೀ 4,25,000 ಗಾಡಿ ಆಗುತ್ತೆ. 15 ಮಾಡಲ್. ಹೌದು ಸರ್. ಓಕೆ, ಈಕೋ ಸ್ಪೋರ್ಟ್ ಅಲ್ಲೊಂದು ವೈಟ್ ಅಂತ ತೋರಿಸಿದ್ರಿ ಸರ್, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಇದು 2013 ಮಾಡಲ್ ಟೈಟಾನಿಯಂ. ಓಕೆ, ಜಸ್ಟ್ ನಿಮಗೆ 4,25,000 ಕೋಡ್ ಮಾಡಿರೋದು 3,70,000 ಕೊಡ್ತೀನಿ ಸರ್. ಇದು ಸರ್ 3,75,000 ಆಗುತ್ತೆ ಇದು ಟೈಟಾನಿಯಂ ಗಾಡಿ. ಟೈಟಾನಿಯಂ 2013 ಮಾಡಲ್ ಡೀಸೆಲ್ ವೇರಿಯಂಟ್. ಓಕೆ, ಸೂಪರ್ ಸರ್. ಡೀಸೆಲ್ ಅಲ್ಲಿ ಇಷ್ಟು ಕಡಿಮೆ ಕೊಡ್ತಾರೆ ನೀವೇ ಅಂತ ಅನ್ಕೊಂತೀನಿ ಸರ್. ತುಂಬಾ ಕಡೆ ನೋಡಿದ್ದೀನಿ, ಒಳ್ಳೆ ಪ್ರೈಸ್ ಅಲ್ಲಿ ಈ ಸಲ ನೋಡಿ ವೀಕ್ಷಕರೇ, ಒಳ್ಳೆ ಪ್ರೈಸ್ ಅಲ್ಲಿ ಈ ಸಲ ಗಾಡಿಗಳು ಕೊಡ್ತಾ ಇದ್ದಾರೆ. ಅದರಲ್ಲೂ ಬರೀ A1 ಆಟೋ ಕನ್ಸಲ್ಟ್ ಅಲ್ಲಿ ಮಾತ್ರ ನಿಮ್ಗೆ ಈ ಪ್ರೈಸ್ಗಳು ಸಿಗೋದು. ಸರ್ ಒಂದು ಇನೋವಾ ಇದೆ ಸರ್, ನಮ್ಮ ಹತ್ರ 7 ಇದೆ ಸರ್. ನಮ್ಮ ಹತ್ರ 7 ಸೀಟರ್ ವೆಹಿಕಲ್. ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ನಿಮಗೆ 6,75,000. ನಿಮ್ಮ ಫಾಲೋವರ್ಸ್ 6,25,000 ಮಾಡ್ಕೊಡ್ತೀನಿ ನಿಮಗೆ. 2012 ಮಾಡಲು ವಿ ವರ್ಷನ್. 2012 ಮಾಡಲು ವಿ ವರ್ಷನ್ 6,25,000 ಆಗುತ್ತೆ. ಅದರಲ್ಲಿ ನೆಗೋಷಿಯಬಲ್ ಏನೋ ಮಾಡ್ಕೊಡ್ತೀರಾ ಸರ್? ಬರಲಿ ಸರ್, ಮುಂದೆ ಬಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ ಸರ್. ಸರ್ ಇನ್ನೂ ಒಂದು 7 ಸೀಟರ್ ಇನೋವಾ ಇದೆ ಸರ್, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸರ್ 2010 ಮಾಡಲು ವಿ ವರ್ಷನ್ ಜಸ್ಟ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ. ಸರ್ ಪ್ರೈಸ್ ಸರ್, ಪ್ರೈಸ್ ನಿಮಗೆ ನಿಮ್ಮ ಫಾಲೋವರ್ಸ್ ಜಸ್ಟ್ ನಿಮಗೆ 5.5 ಲಕ್ಷ ಕೊಟ್ಬಿಡೋಣ ಸರ್. ಬರೀ 5 ಲಕ್ಷಕ್ಕೆ ಆಗುತ್ತೆ ಈ ಗಾಡಿ. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಕೂಡ ಆಗುತ್ತೆ. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಮಾಡಿ ನಿಮಗೆ 5 ಲಕ್ಷಕ್ಕೆ ಗಾಡಿ ಕೊಡ್ತಾರೆ ಸರ್. ಯಾರೆಲ್ಲ ಒಂದು ಫ್ರೆಶ್ ಗಾಡಿ ನೋಡ್ತಾ ಇದ್ದೀರಾ ಇನೋವಾ, ಆರಾಮಾಗಿ ಗಾಡಿ ಬಂದು ಪರ್ಚೇಸ್ ಮಾಡಿದ್ರೆ 2 XUV500 ಇದೆ ಸರ್, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಹೌದು ಸರ್, XUV500 ಆನ್ ಅಂತಾನೆ ಹೇಳ್ಬೋದು ನಿಮಗೆ. XUV500 2012 ಮಾಡಲ್ W8 ಜಸ್ಟ್ ನಿಮಗೆ 4.5 ಲಕ್ಷ ಕೊಡ್ತೀನಿ ಸರ್. ಶಿಫ್ಟ್ ಬೆಲೆಯಲ್ಲಿ ನಿಮಗೆ XUV500 ಕೊಡ್ತೀನಿ ಸರ್. ನಿಮಗೆ ಸರ್ ಬರೀ 4 ಲಕ್ಷಕ್ಕೆ XUV500 W8 ಟಾಪ್ ಎಂಡ್ ವೆಹಿಕಲ್. ಅದರಲ್ಲೂ W8 ಟಾಪ್ ಎಂಡ್ ಬರೀ ನಿಮ್ಗೆ 4 ಲಕ್ಷ ಕೊಡ್ತಾ ಇದ್ದಾರೆ ಸರ್. ಇದು ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು ಸರ್. ಕಸ್ಟಮರ್ಗೆ ಹೇಳ್ಬೇಕಂದ್ರೆ ಶಿಫ್ಟ್ಗೂ ಆ ರೇಟಲ್ಲಿ ಸಿಗಲ್ಲ ಸರ್. ಮಾಡಲೋ ಗಾಡಿ ಹೇಳ್ಬೇಕಂದ್ರೆ ಅದರಲ್ಲೂ ನಿಮಗೆ ಬರೀ 4 ಲಕ್ಷಕ್ಕೆ W8 12 ಮಾಡಲು
XV500 ಕೊಡ್ತಾ ಇದ್ರೆ ನಿಮಗೆ ಸಮೀರ್ ಭಯ್ಯ, ನಿಮ್ಗೆಲ್ಲ ಒಂದು ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು ಸರ್. ಇದಕ್ಕೂ ಬೇಕಾದ್ರೆ ಪ್ರೈವೇಟ್ ಲೋನ್ ಮಾಡಿಸ್ಕೊಡೋಣ ಸರ್, ಸಿವಿಲ್ ಚೆನ್ನಾಗಿದೆ, ಲೋಕಲ್ ಅಡ್ರೆಸ್ ಇದ್ರೆ. ಓಕೆ, ಸ್ವಲ್ಪ ಚೆನ್ನಾಗಿದೆ ಸಿಬಿಲ್, ನಿಮಗೆ ಪ್ರೈವೇಟ್ ಲೋನು ಮಾಡಿಸ್ಕೊಡ್ತಾರೆ. ನಿಮ್ಗೆ ಇದ್ರಲ್ಲಿ ನೋಡ್ಬೋದು ಸರ್, 2 ಗಾಡಿ ನೋಡ್ಬೋದು. ಇದು 4.5 ಲಕ್ಷ, ಅದು 4.5 ಲಕ್ಷ. ಸರ್ ಯಾರೆಲ್ಲ ಒಂದೊಳ್ಳೆ ಫಾರ್ಚೂನ್ ಹುಡುಕ್ತಾ ಇದ್ದೀರಾ, ಅದರಲ್ಲೂ ನಾನ್ ಆಕ್ಸಿಡೆಂಟ್ ಗಾಡಿ ಹುಡುಕ್ತಾ ಇದ್ದೀರಾ, ಇಲ್ಲಿದೆ ನೋಡಿ ನೀವು. ಪ್ರೈಸ್ ಇದ್ರ ಬಗ್ಗೆ ಡೀಟೇಲ್ಸ್ ಇಟ್ಕೊಡಿ ಸರ್. ಸರ್ 2015 ಮಾಡಲ್ ಸೆಕೆಂಡ್ ಓನರ್, ಜಸ್ಟ್ ನಿಮಗೆ 90,000 ನೋಡಿರೋದು, ಶೋರೂಮ್ ಮೇಂಟೈನ್ ವೆಹಿಕಲ್. ಪ್ರೈಸ್ ಸರ್ ಮಾರ್ಕೆಟ್ ಪ್ರಕಾರ ನಿಮಗೆ 16 ಲಕ್ಷ ಇದೆ ಸರ್, ಮಾರ್ಕೆಟ್ ಪ್ರಕಾರ ವ್ಯಾಲ್ಯೂ ಇದು. ಜಸ್ಟ್ ನಿಮಗೆ 14.5 ಲಕ್ಷ ಕೊಡ್ತೀನಿ ಸರ್. ಇದು ಬರೀ 14 ಲಕ್ಷಕ್ಕೆ ಆಗುತ್ತಿದ್ದು ಸರ್. ಹಾಗೆ ಇಂಟೀರಿಯರ್ ನೋಡಿ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಸ್ಟೇರಿಂಗ್ ಗಾಡಿ ಮೋಡ್ ಕಂಟ್ರೋಲು ಇದು. ಹಾಗೆ ಸೀಟ್ಸ್ ನೋಡ್ಬೋದು, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರೀಮಿಯಂ ಸೀಟ್ಸ್, ಎಲ್ಲೂ ನಿಮಗೆ ವೇರಿಯಂಟ್ ಏರು ಡ್ಯಾಮೇಜ್ ಆಗಲಿ ಎಲ್ಲೂ ನೋಡೋಕೆ ಸಿಗಲ್ಲ. ಎಲ್ಲ ವೆಲ್ ಮೇಂಟೈನ್, ನೀಟ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ನೋಡ್ಬೋದು ಕಂಪ್ನಿ ಇನ್ಫಾರ್ಮ್ ಸಿಸ್ಟಮ್ ಇದೆ, ಆಟೋ AC ಇದೆ, ಎಲ್ಲ ಕಂಪ್ಲೀಟ್ ಫ್ಯೂಚರ್ ಬಂದ್ಬಿಡುತ್ತೆ ಸರ್. ಇದು ನಿಮಗೆ 482 ಆಗಿರುತ್ತೆ. ಬನ್ನಿ ಹಿಂದೆಗಡೆನೂ ತೋರಿಸ್ಕೊಡ್ತೀನಿ ನಿಮಗೆ. ಲೆಗ್ ರೂಮ್ ಅಂತೂ ಹೆವಿ ಕಂಫರ್ಟಬಲ್ ಅಂತಾನೆ ಹೇಳ್ಬೋದು. ನೋಡ್ಬೋದು ಫ್ರಂಟ್, ಹಾಗೆ ನೀವು ತುಂಬ ಸಖತ್ತಾಗಿ ಈಗ ಮಾರ್ಕೆಟ್ ಅಲ್ಲಿ ಹೆವಿ ಡಿಮ್ಯಾಂಡ್ ಆಗಿರೋ ಗಾಡಿ, ಅದರಲ್ಲೂ ಒಂದು ಒಳ್ಳೆ ಗಾಡಿ ಇದೆ ಸರ್. ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. 2015 ಮಾಡಲ್, ಜಸ್ಟ್ ನಿಮಗೆ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 7 ಸೀಟರ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ನಿಮಗೆ ಗಾಡಿ. ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಸರ್ ಪ್ರೈಸ್ ಸರ್ ಜಸ್ಟ್ ನಿಮಗೆ 3,25,000 ಮಾಡ್ಕೊಡ್ತೀನಿ ಸರ್. ಇದು 3,25,000 ಇದಾಗುತ್ತೆ ಸರ್. ಬರೀ 50,000 ತಗೊಂಡಿ, ಅದರಲ್ಲಿ ನಿಮ್ಗೆ ಮಿಕ್ಕಿದ್ದು ಫುಲ್ ಟು ಫುಲ್ ಲೋನ್ ಮಾಡ್ಕೊಡ್ತಾರೆ ಅಲ್ವಾ ಕರ್ನಾಟಕ? ಖಂಡಿತ ಲೋನ್ ಮಾಡ್ಕೊಡೋಣ, 90% ಲೋನ್ ಮಾಡ್ಬೋದು ಸರ್. ಸ್ಕಾರ್ಪಿಯೋ ಓಲ್ಡ್ ಇಸ್ ಗೋಲ್ಡ್ ಅಂತಾನೆ ಹೇಳ್ಬೋದು ಸರ್. ಅದೊಂದು ಗಾಡಿ ಬಂದಿದೆ ಸರ್, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. 2013 ಮಾಡಲು, ಸೆಕೆಂಡ್ ಓನರ್ ಆಗಿದೆ, ನಿಮಗೆ ಆಟೋಮೆಟಿಕ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಜಸ್ಟ್ ನಿಮಗೆ 4,25,000 ಪ್ರೈಸ್ ಮಾಡ್ಕೊಡ್ತೀನಿ ಸರ್. 4,25,000 ಈ ಗಾಡಿ ಆಗುತ್ತೆ ಸರ್. ಇನ್ನ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡೋಣ. ಅದ್ರಲ್ಲಿ ನಿಮಗೆ ನೆಗೋಷಿಯೇಟ್ ಮಾಡ್ಕೊಡ್ತೆ. ಅದ್ರಲ್ಲಿ ನಿಮಗೆ ಆಟೋಮೆಟಿಕ್ ಗಾಡಿ ಆಗಿರುತ್ತೆ. ನಿಮಗೆ ಟಾಪ್ ಎಂಡ್ ವೆಹಿಕಲ್, ಇದು ಟಾಪ್ ಎಂಡ್ ಆಟೋಮೆಟಿಕ್ ಆಗಿರುತ್ತೆ. ಹೌದು ಸರ್. ಎಲ್ಲ ಅರ್ಟಿಗ ಹುಡುಕ್ತಾ ಇದ್ದಾರೆ, ಅದು ಮಾರುತಿ ಸುಜುಕಿ ಲೋ ಮೇಂಟೆನೆನ್ಸ್ ಪೆಟ್ರೋಲ್ ಗಾಡಿ ಅರ್ಟಿಗ ಹುಡುಕ್ತಾರೆ, ಆದರೆ ಇಲ್ಲಿದೆ ನೋಡಿ ಸರ್. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್. ಸರ್ 2014 ಮಾಡಲ್, ಥರ್ಡ್ ಓನರ್ ಆಗಿದೆ, ಶೋರೂಮ್ ಮೇಂಟೈನ್ ವೆಹಿಕಲ್. ನಿಮಗೆ ಜಸ್ಟ್ ನಿಮಗೆ 4.5 ಲಕ್ಷ ಕೊಡ್ತೀನಿ ಸರ್. ಇದು ಬರೀ 4.5 ಲಕ್ಷಕ್ಕೆ ಆಗುತ್ತಿದ್ದು. ಹೌದು ಸರ್. ಮಾಡಿಫೈ ಬಲಿನೋ ಇದೆ, ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ 2016 ಮಾಡಲ್, ಸೆಕೆಂಡ್ ಓನರ್, 90,000 ಶೋರೂಮ್ ಮೇಂಟೈನ್ ಆಗಿಲ್ಲ. ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ ನಿಮಗೆ. ಓಕೆ, ಜಸ್ಟ್ ನಿಮಗೆ 4.5 ಲಕ್ಷಕ್ಕೆ ಮಾಡ್ಕೊಡೋಣ ಸರ್. ಡೆಲ್ಟಾ ಇದು ಬರೀ 4.5 ಲಕ್ಷಕ್ಕೆ. 4.5 ಲಕ್ಷಕ್ಕೆ ಅದ್ರಲ್ಲಿ ಏನು ಹೆಚ್ಚು ಕಡಿಮೆ ಆಗುತ್ತಾ? ಬರ್ಲಿ ಸರ್, ಮುಂದೆ ಬರ್ಲಿ, ಇನ್ನ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡೋಣ. i20 ಒಂದಲ್ಲ ಎರಡಲ್ಲ ಅಂತ 3 i20 ಇದೆ ಸರ್. ಸರ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಹೌದು ಸರ್. 2013 ಒಂದಿದೆ, 2011 ಒಂದಿದೆ. ಓಕೆ, ಒಂದು ಸ್ಪೋರ್ಟ್ಸ್, ಒಂದು ಮ್ಯಾಗ್ನಾ. ಓಕೆ ಸರ್ ಜಸ್ಟ್ ನಿಮಗೆ 3,25,000 ಕೋಡ್ ಮಾಡಿರೋದು ನಿಮ್ಮ ಫಾಲೋವರ್ಸ್. ಜಸ್ಟ್ ನಿಮಗೆ 2,70,000 ಮಾಡ್ಕೊಡ್ತೀನಿ ಸರ್. ಇದಕ್ಕೆ 2,70,000 ಗೆ ಆಗುತ್ತೆ ನಿಮಗೆ. 13 ಮಾಡಲು ಮ್ಯಾಗ್ನಾ, 2013 ಮಾಡಲು ಮ್ಯಾಗ್ನಾ. ಸೂಪರ್ ಸರ್. ಸರ್ ಈ ಪ್ರೈಸ್ ಸರ್? ಸರ್ 2011 ಮಾಡಲು ಶೋರೂಮ್ ಮೇಂಟೈನ್ ಅಂತ ವೆಹಿಕಲ್ ಇದು. ಓಕೆ, 3 ಲಕ್ಷ ಕೊಡ್ತೀನಿ ಸರ್. ಇದು ಬರೀ 3 ಲಕ್ಷ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ಓಕೆ ಸರ್, 3 ಲಕ್ಷ ಹೇಳ್ತಿದ್ದಾರೆ ಆನ್ ಟೇಬಲ್. ನಿಮ್ಗೆ ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು ಸರ್. ಲೋನ್ ಬೇಕಾದ್ರೆ ಲೋನ್ ಆಪ್ಷನ್. ಇನ್ನೊಂದು i20 ಆಸ್ತಾ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. 2010 ಮಾಡಲು, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ವೆಹಿಕಲ್. ಇದು ಆಸ್ತಾ ಇದು. ಓಕೆ, ಜಸ್ಟ್ ನಿಮ್ಗೆ 2.5 ಲಕ್ಷಕ್ಕೆ ಮಾಡ್ಕೊಡೋಣ ಸರ್. ಇದು ಬರೀ 2.5 ಲಕ್ಷಕ್ಕೆ ಆಗುತ್ತೆ. 2.5 ಲಕ್ಷಕ್ಕೆ ಮಾಡ್ಕೊಡೋಣ ಸರ್. ಲೋನ್ ಆಗುತ್ತಾ ಸರ್? ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀವಿ, ಸೀಲ್ ಚೆನ್ನಾಗಿದೆ. ಓಕೆ ಸರ್. ಈ ಶಿಫ್ಟ್ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ 2014 ಮಾಡಲ್, ಇದು ಸೆಕೆಂಡ್ ಓನರ್, ಶೋರೂಮ್ ಮೇಂಟೈನ್ ಅಂತ ವೆಹಿಕಲ್. ಇದು ನಿಮಗೆ 4.5 ಲಕ್ಷಕ್ಕೆ ಆಗುತ್ತೆ ಸರ್. ಬರೀ 4.5 ಲಕ್ಷಕ್ಕೆ ಆಗುತ್ತೆ ಇದು. ಇನ್ನ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಂಡ್ರೆ ಲೋನ್ ಕೂಡ ಆಗುತ್ತೆ, 90% ಲೋನ್ ಕೂಡ. ಸರ್ 2014 ಮಾಡಲು 4.5 ಲಕ್ಷಕ್ಕೆ ನಿಮ್ಗೆ ಆಗುತ್ತೆ. ವಿತ್ ಲೋನ್ ಕೂಡ ನಿಮ್ಗೆ ಆಗುತ್ತೆ. ಬರೀ 50,000 ಡೌನ್ ಮಾಡಿ ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು ನಿಮಗೆ. ಸರ್ ಲೋ ಬಜೆಟಲ್ಲಿ ಯಾರೋ ಒಂದು ಶಿಫ್ಟ್ ಹುಡುಕ್ತಾ ಇದ್ದಾರೆ ಸರ್, ಇಲ್ಲಿದೆ ನೋಡಿ ಅಂತ ಹೇಳ್ಬೋದು ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್. 2010 ಮಾಡಲು, LX ನಿಮಗೆ ಥರ್ಡ್ ಓನರ್ ವೆಹಿಕಲ್. ನಿಮಗೆ ಎಲ್ಲ ಶೋರೂಮ್ ಮೇಂಟೈನ್ ಆಗಿರೋದಂತ ವೆಹಿಕಲ್ ನಿಮಗೆ. ಸರ್ ಮಾರ್ಕೆಟ್ ಪ್ರಕಾರ ನಿಮಗೆ 2,70,000, 2.5 ಲಕ್ಷ ಇದೆ ಸರ್. ಜಸ್ಟ್ ನಿಮಗೆ 2,20,000 ಮಾಡ್ಕೊಡ್ತೀನಿ ಸರ್. ಬರೀ 2,20,000ಕ್ಕೆ ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ ಸರ್. ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ. ಪ್ರೈವೇಟ್ ಫೈನಾನ್ಸ್, ನಿಮಗೆ ಲೋಕಲ್ ಅಡ್ರೆಸ್ ಇರ್ಬೇಕು ನಿಮಗೆ. ಓಕೆ ಸರ್. ಬೆಂಗಳೂರಲ್ಲಿ ಯಾರು ಇರ್ಬೋದು, ಒಳ್ಳೆ ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು. ವಿತ್ ಲೋನ್ ಕೂಡ ಆಗುತ್ತೆ ನಿಮಗೆ. ಮೈಲೇಜ್ ಡಸ್ಟರ್ ಇದೆ ಸರ್, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ 2014 ಮಾಡಲ್, ಸೆಕೆಂಡ್ ಓನರ್. ಜಸ್ಟ್ ನಿಮಗೆ 3.5 ಲಕ್ಷ ಕೊಡ್ತೀನಿ ಸರ್. 85 BHP. ಇದಕ್ಕೂ ಲೋನ್ ಆಗುತ್ತೆ ನಿಮಗೆ. 90% ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿದ್ರೆ ಇಡೀ ಕರ್ನಾಟಕ ಮಾಡ್ಕೊಡೋಣ ಸರ್ ಲೋನ್. ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಸೆಡಾನ್ ವೆಹಿಕಲ್ ಹುಡುಕ್ತಾ ಇದ್ದಾರೆ. ಒಂದು ಸ್ಕೋಡಾ ಲೌರಾ ಇದೆ ಸರ್, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. 2010 ಮಾಡಲು, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಓಕೆ, ವಿತ್ ಆಯಿಲ್ ಸರ್ವಿಸ್ ಕೂಡ ಆಗಿದೆ ನಿಮಗೆ ಗಾಡಿ. ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ ನಿಮಗೆ. ನಿಮಗೆ ಪ್ರೈಸ್ ಕೋಡ್ ಮಾಡಿದ್ರೆ 3,25,000. ನಿಮ್ಮ ಫಾಲೋವರ್ಸ್ಗೆ ಜಸ್ಟ್ ನಿಮಗೆ 2,90,000 ಮಾಡ್ಕೊಡ್ತೀನಿ ಸರ್. 2,90,000 ಗೆ ಪ್ರೀಮಿಯಂ ಗಾಡಿ ಕೊಡ್ತಾ ಇದ್ದಾರೆ. ಅದು ಸ್ಕೋಡಾ ಮಾಡ್ಕೊಡ್ತೀವಿ ಸರ್. ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ, ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿದ್ರೆ ಲೋಕಲ್ ಅಡ್ರೆಸ್ ಇರಬೇಕು. ಸೂಪರ್ ಸರ್. ಇದಕ್ಕೂ ಲೋನ್ ಆಗುತ್ತೆ. ಬರೀ 2,90,000ಕ್ಕೆ ಈ ಗಾಡಿ ಕೊಡ್ತಾ ಇದ್ದಾರೆ ನಿಮಗೆ. ನೋಡಬಹುದು ನೀವು, ಒಳ್ಳೆ ಪ್ರೀಮಿಯಂ ಸೆಗ್ಮೆಂಟ್ ಸ್ಕೋಡಾ ಲೌರಾ. ಇದು ಯಾರೆಲ್ಲ ಒಂದು ನೋಡ್ತಾ ಇದ್ದೀರಾ, ಆಮೇಲೆ ಈ ಗಾಡಿ ಬಂದು ಪರ್ಚೇಸ್ ಮಾಡ್ಬೋದು ಸರ್, ಚೆಕ್ ಮಾಡ್ಕೊಂಡು. ಸರ್ ಒಂದು ಬ್ಯೂಟಿಫುಲ್ ರೆಡ್ ಶಿಫ್ಟ್ ಇದೆ ಸರ್, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಡೀಟೇಲ್ಸ್. ಸರ್ 2015 ಮಾಡಲ್ ಸರ್. ಇದು ಸೆಕೆಂಡ್ ಓನರ್ ಓಡಿರೋದು. ಸೆಕೆಂಡ್ ಓನರ್ ಜಿನಿ ನೋಡಿರೋದ್ರಿಂದ 1 ಲಕ್ಷ ಚಿಲ್ಲರೆ ಓಡಿದೆ. ಪ್ರೈಸ್ ಕೋಟ್ ಮಾಡಿರೋದು 4,75,000. ನಿಮ್ಮ ಫಾಲೋವರ್ಸ್ಗೆ ಬೇಕಾದ್ರೆ 4,50,000 ಮಾಡ್ಕೊಡೋಣ. 4,50,000 ಮಾಡ್ಕೊಡ್ತೀರಾ ಫಾಲೋವರ್ಸ್ಗೆ? ಮುಂದೆ ಬರಲಿ, ಇನ್ನ ಒಂದು 10,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ ಸರ್. ನೋಡಿ, ಲೋನ್ ಮಾಡ್ಕೊಡ್ತೀನಿ. ಬ್ಯೂಟಿಫುಲ್ ಶಿಫ್ಟ್ ಇದೆ ನಿಮಗೆ. 2015 ಮಾಡಲು ಬರೀ
50,000ಗೆ ಈ ಗಾಡಿ ಆಗುತ್ತೆ. ನಿಮಗೆ ಯಾರೆಲ್ಲ ರೆಡ್ ಕಲರ್ಲೇ ಶಿಫ್ಟ್ ಹುಡುಕ್ತಾ ಇದ್ದಾರೆ, ನೀವು ಆರಾಮಾಗಿ ಗಾಡಿ ಬಂದು A1 ಕಾರ್ಸ್ ಕನ್ಸಲ್ಟೇಷನ್ ನೀವು ಗಾಡಿ ಪರ್ಚೇಸ್ ಮಾಡ್ಬೋದು ಸರ್. ಸರ್ Hyundai Elite i20 ಇದೆ ಸರ್, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. 2015 ಮಾಡಲು ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಡೀಸೆಲ್ ವೇರಿಯಂಟ್ ಇದು, Okay. ಸ್ಪೋರ್ಟ್ಸ್. ಹಾಂ ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ನಿಮಗೆ 5,25,000. ಜಸ್ಟ್ ನಿಮಗೆ 4,80,000 ಕೊಡ್ತೀವಿ ಸರ್. 4,80,000 ಈ ಗಾಡಿ ಆಗುತ್ತೆ. 4,80,000 ಕೊಡ್ತೀನಿ, ಅದು 90% ಲೋನ್ ಮಾಡಿಸ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿದೆ. ಓಕೆ ಸರ್, ಹೊಸ ವರ್ಷಕ್ಕೆ ಮತ್ತೆ ಬರ್ತಾ ಇರೋ ಸಂಕ್ರಾಂತಿ ಹಬ್ಬಕ್ಕೆ ಏನಾದ್ರು ಆಫರ್ ಕೊಡ್ತೀರಾ ಸರ್ ವೀಕ್ಷಕರಿಗೆ? ಕೊಡೋಣ ಸರ್. ನಮ್ದು ಏನಂದ್ರೆ ನಮ್ಮ ಆಫೀಸಲ್ಲಿ ಸ್ಪೆಷಾಲಿಟಿ ಏನಂದ್ರೆ ನಮ್ಗೆ ಒಳ್ಳೆ ಸರ್ಟಿಫೈಡ್ ವೆಹಿಕಲ್ ಇರ್ತದೆ ನಮ್ಮ ಹತ್ರ. ಓಕೆ ನಮ್ಮ ಹಿಡನ್ ಚಾರ್ಜಸ್ ಏನಿರಲ್ಲ, RTO ಚಾರ್ಜಸ್ ಇರಲ್ಲ. ಓಕೆ ಅಂದ್ರೆ ನಿಮಗೆ ಟ್ರಾನ್ಸ್ಫರ್ ಚಾರ್ಜಸ್ ಏನಿರಲ್ಲ. ಓಕೆ ನಮ್ಗೆ ಕಾಸ್ಟ್ ಕೊಡ್ತಾರೆ ಸರ್ ವೆಹಿಕಲ್. ಅದೇ ನಿಮಗೆ ಇದು ಕಸ್ಟಮರ್ ಒಂದು ಪ್ರೈಸ್ ಹೇಳಿ ಬಂದ್ಮೇಲೆ ತಿರ್ಗಾ ಇಡನ್ ಚಾರ್ಜಸ್ ಅದೆಲ್ಲ ಹೇಳ್ತಾನೆ, ಅದೆಲ್ಲ ಏನಿಲ್ಲ ಅಲ್ಲ, ಇನ್ಕ್ಲೂಡ್ ಹೇಳ್ತಾ ಇದ್ದೀರಾ? ಹೌದು. ಓಕೆ ಇಲ್ಲಿ ಮುಂದೆ ಬರಲಿ, ಚೆಕ್ ಮಾಡಲಿ. ಹಾಂ ಚೆಕ್ ಮಾಡಿಕೊಂಡು ಶೋರೂಮ್ನ ಗಾಡಿನ ತೋರಿಸ್ಕೊಂಡು ಮೆಕ್ಯಾನಿಕ್ನ ತೋರಿಸ್ಕೊಂಡು ತೊಗೊಳ್ಳಿ ಸರ್ ಗಾಡಿ. ಓಕೆ ಸೂಪರ್ ಸರ್. ಈ ಥರ ಆಪ್ಷನ್ ಯಾರು ಕೊಡಲ್ಲ, ನೀವು ಅಷ್ಟು ಅಶ್ಯೂರ್ ಕೊಡ್ತಾ ಇರೋ ಅಂದರೆ ನಮ್ಮ ಕಸ್ಟಮರ್ ವೀಕ್ಷಕರೇ ನೋಡ್ಬೋದು ನೀವು. ನಿಮ್ಗೆ ಆಲ್ಮೋಸ್ಟ್ 30-40 ಗಾಡಿ ಇದೆ ನಿಮ್ಮ ಸ್ಟಾಕಲ್ಲಿ ಇದೆ, ಎಲ್ಲ ಒಳ್ಳೆ ಪ್ರೈಸ್ ಆಗಂಗೆಲ್ಲ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. 7 ಸೀಟ್ರಲ್ಲಿ ನೋಡ್ತೀರ, ನಿಮಗೆ ಒಂದು ಫಾರ್ಚುನರ್ ಇದೆ, ಇನೋವಾ ನೋಡ್ತೀನಿ, 2 ಗಾಡಿ ಇನೋವಾ ಇದೆ, ಪ್ಲಸ್ ನಿಮ್ಗೆ ಒಂದು ಅರ್ಟಿಗಾ ಗಾಡಿ ಇದೆ, ಪ್ಲಸ್ ಒಂದು ಸ್ಕಾರ್ಪಿಯೋ ಗಾಡಿನೂ ಇದೆ, ನೋಡ್ಬೋದು. ಸರ್ ನಿಮ್ದು ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ನಿಮಗೆ ಸೆಂಟ್ರಲ್ ಲೇಔಟ್ ಗಣಪತಿ ದೇವಸ್ಥಾನ ಇದೆ. ಓಕೆ ಅದೇ ಆಪೋಸಿಟ್ ರೋಡ್ ಬಂದರೆ ನಿಮಗೆ ಪಾರ್ಕ್ ಇದೆ, ಪಾರ್ಕ್ ಮುಂದೆನೇ ಇದೆ ಸರ್. ನೀವೇನು ಆಟೋ ಅದು ಗೊತ್ತಾಗಿಲ್ಲ ಅಂದರೆ ವಾಟರ್ ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕ್ ಬ್ಯಾಕ್ ಸೈಡೇ ಬರುತ್ತೆ ನಮ್ಮ ಆಫೀಸು. ಓಕೆ ಅಂದರೆ ಹಾಯ್ ಅಂತ ಕಳಿಸಿ ವಾಟ್ಸಪ್ಪಲ್ಲಿ ಲೊಕೇಶನ್ ಕ್ಯಾಟ್ಲಾಗ್ ಎಲ್ಲ ಬಂದ್ಬಿಡುತ್ತೆ. ಓಕೆ ಸರ್, ಲೊಕೇಶನ್ ಕೇಳಿ ನೋಡೋದಲ್ಲ, ನಾವು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ, ನೋಡ್ಕೊಂಡು ಬರ್ಬೋದು ಸರ್ ನೀವು. ಸರ್ ಹಾಗೆ ಯಾರೆಲ್ಲ ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಇದೇ ತರ ಪ್ರೀತಿ, ಲವ್ ಅಂಡ್ ಸಪೋರ್ಟ್ ಇರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.